ಹೆಂಗಿದ್ರೆ ದಾನಿ ಕ್ಲೈನ್ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ಸಂಜೆ ಚಾಟ್ಸ್ ತಿನ್ಬೇಕಂತ ಒಂದಿಷ್ಟು ಹೋಟ್ಲುಗಳನ್ನು ಹುಡುಕ್ತಾ ಇದ್ದೆ. ಅವಾಗ ಸಡನ್ನಾಗಿ ಒಂದು ಅಜ್ಜಿ ಸಣ್ಣ ಅಂಗಡಿ ಹಾಕ್ಕೊಂಡು ಚಾಟ್ ಸೆಂಟ್ರ್ ಇಟ್ಕೊಂಡಿದ್ರು. ನಾನು ಅವರದ್ದು ಬ್ಲಾಗ್ ಮಾಡಬೇಕು, ಅವರನ್ನು ಮಾತಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಇರಲಿಲ್ಲ. ಸುಮ್ಮನೆ ಹೋದೆ, ಏನೇನಿದೆ ಕೇಳಿದೆ. ಹಂಗೆ ಅಜ್ಜಿ ನಿಮ್ಗೆ ಎಷ್ಟು ವರ್ಷ ಅಂದರು ಅಂತ, ನಿಮ್ಗೆ ಎಷ್ಟು ವರ್ಷ ಅಜ್ಜಿ ಅಂತ ಕೇಳಿದೆ. ಅದಕ್ಕೆ ನಾನು ಯಾಕೆ ಕೇಳಬೇಕು, ನಂಗೆ 18 ವರ್ಷ, ನಾನು ಹೇಳಲ್ಲ ಅಂತ ಶುರು ಮಾಡಿದ್ರು. ಅವ್ರ ಮಾತೇ ನನಗೆ ಸಖತ್ತಾಗಿ ಇಷ್ಟ ಆಯಿತು. ಅಜ್ಜಿ ಅಂಗಡಿ ಯಾವುದು ತೋರಿಸ್ತೀನಿ, ಅಜ್ಜಿ ಕತೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಆಮೇಲೆ ಈ ಅಜ್ಜಿಗೊಂದು ಲವ್ ಸ್ಟೋರಿನೂ ಇದೆಯಂತೆ. ನಮಸ್ಕಾರ ದೇವರು. ನೀವು ನಮಗೆ ದೇವ್ರು ಅಂದ್ಬಿಟ್ರಾ? ಅಯ್ಯೋ ಹೇಳಿಲ್ವಾ ಅಭಿಮಾನಿಗಳೇ ನಮ್ಮ ಮನೆ ದೇವರು. ಅದೇ ನಾನು ಲಾಸ್ಟ್ ಟೈಮ್ ಮಾತಾಡ್ದಾಗ್ಲೂ ಅಂದಾಜು ಮಾಡಿದೆ, ಈ ಸಲನೂ ಅಂದಾಜು ಮಾಡಿದೆ. ಏನಂತ? ಏನು ಎನರ್ಜಿ ನಿಮ್ಗೆ ಇಷ್ಟೊಂದು ಹೆಂಗೆ ಅಂತ. ಶಿವಶಕ್ತಿ. ಹಾಂ, ಶಿವಶಕ್ತಿ. ಶಿವಶಕ್ತಿ. ನಿಮ್ಮ ಹೆಸರು ಹೇಳಿದ್ರೆ ಏನು ಹೇಳಿದ್ರಿ? ಶಿವಮ್ಮ. ಹೆಸರು ಶಿವ ಕೊಟ್ಟಿರೋ ಶಕ್ತಿ, ಸರಿನಾ? ಹಾಂ, ಹೆಸರಲ್ಲೇ ಶಿವಮ್ಮ ಅಂತಿರೋದ್ರಿಂದ ಶಕ್ತಿ. ಶಕ್ತಿ, ಶಿವ ಕೊಟ್ಟಿರೋ ಶಕ್ತಿ. ಶಕ್ತಿ, ಅದಕ್ಕೆ ಶಿವಶಕ್ತಿ. ಇವಾಗ ಶಿವಮ್ಮನ ಎಕ್ಸ್ಪ್ಲನೇಷನ್ ಏನು ಅಂತ ಕೇಳಿದ್ರೆ, ಶಿವಮ್ಮ ಅನ್ನೋದನ್ನು ಜನ ಕೊಟ್ಟಿರೋ ಬಿರ್ದೇನೆ, ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಬೇರೆ. ಈ ಅಭಿಮಾನಿಗಳು ಇಟ್ಟಿರೋದು ಶಿವಮ್ಮ ಅಂತ. ಅದೇ ಮುಂದುವರ್ಸ್ಕೊಂಡು ಹೋಯ್ತಾ ಇದೆ. ಓ, ಅಪ್ಪ ಅಮ್ಮ ಬೇರೆ ಹೆಸರು ಇಟ್ಟಿದ್ದ? ಅವ್ರು ಏನಿಟ್ಟಿದ್ರು? ಅದೆಲ್ಲ ಹೇಳ ಸೀಕ್ರೆಟ್. ಯಾಕೆ ಸೀಕ್ರೆಟ್? ಅದೆಲ್ಲ ಸೀಕ್ರೆಟ್ ಇರ್ಬೇಕು. ಅಲ್ಲ, ನನ್ನ ಚಾನಲ್ ಮೂಲಕ ಗೊತ್ತಾಗಿದೆ. ಅದ್ ಹೆಂಗಿರು ಪುಕಾರ ಆಗೋಯ್ತಾರೆ, ಸೀಕ್ರೆಟ್ ಬಂತು. ಅಭಿಮಾನಿಗಳ ಹೆಸರು ಮಾತ್ರ ಇರ್ಲಿ, ಅದೇ ಇರ್ಬೇಕು. ಅಭಿಮಾನಿಗಳು ಇಟ್ಟಿರೋ ಹೆಸರೇನೆ. ಯಜಮಾನ್ರಿಗೂ ಅದೇನೆ, ಯಜಮಾನ್ರಿಗೂ ಅಭಿಮಾನಿಗಳು ಇಟ್ಟಿದ್ದೆ. ಆಮೇಲೆ ನಾನು ಅವ್ರ ಪಕ್ಕಕ್ಕೆ ಬಂದ್ನಲ್ಲ, ಅವಾಗ ನನ್ಗೂ ಶಿವಣ್ಣನ ಹೆಂಡತಿ ಶಿವಮ್ಮ, ಅದೇ ಬೇಕು. ಯಜಮಾನ್ರ ಹೆಸರು ಶಿವಣ್ಣ ಅಂತ. ಅವ್ರಿಗೂ ಬೇರೆ ಹೆಸರೇ ಅಪ್ಪ ಅಮ್ಮ ಇಟ್ಟಿರೋದು. ಇದು ಅಭಿಮಾನಿಗಳು ಕೊಟ್ಟಿದೆ, BHS ಹುಡುಗರು. ಓಹೋ, ಅಲ್ಲ, ಈಗ ನಂದು ಇನ್ನೊಂದು ಕ್ವಶನ್ ಏನಂದ್ರೆ, ನಿಮ್ಗೆ ಇಷ್ಟೊಂದು ಅಭಿಮಾನಿಗಳು ಹುಟ್ಟಕ್ಕೆ ಕಾರಣ ನೋಡಿ, ನನಗೂ ನೀವು ಇಷ್ಟ ಆಗ್ಬಿಟ್ಟಿದ್ದೀರಾ. ಅದೆಲ್ಲ ಅದೇ ಹೇಳಿಲ್ವೇ ನಾನು ಶಿವಶಕ್ತಿ ಅಂತ. ಎಲ್ಲ ಅವನ್ನ ನಡೆಸ್ದಂಗೆ ನಡೀತದೆ, ನಮ್ಮ ಇಷ್ಟ ಏನು ನಡೆಯಲ್ಲ ಸರ್. ಓಕೆ, ಈಗ ನಾವು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹೇಳಿ, ಎಲ್ಲಿಂದ ಶುರುವಾಯ್ತು ಇದು ಅಂತ? ಇದು 63ನೇ ಇಸ್ವಿಯಿಂದ ಶುರುವಾಯಿತು. 63ನೇ ಇಸ್ವಿಯಿಂದ ಇದೇ ಕೆಲಸ ಯಜಮಾನ್ರಿಂದ ಶುರುವಾಗಿದ್ದು. ಆಮೇಲೆ ಯಜಮಾನ್ರನ್ನ ನಾನು ಲವ್ ಮಾಡ್ಕೊಂಡು ಕಟ್ಕೊಂಡು ಬಂದಲ್ಲ. ಇದು ಇಂಟ್ರೆಸ್ಟ್ ಆಗಿದೆ ಅಲ್ಲ ಇದೀಗ. ಲವ್ ಅಂದ್ರೆ ಎಲ್ಲರಿಗೂ ಕಿವಿ ನೆಟ್ಕಾಯ್ತದೆ ಅಲ್ವಾ? ಅದೇನು ಅರೇಂಜ್ ಅಂದ್ರೆ ನೆಟ್ಕಾಗಲ್ಲ. ಈ ಅರೇಂಜ್ ಲವ್ ಅಂದ್ರೆ 2 ಕಿವಿ ಇದ್ದು 4 ಕಿವಿ ಆಗೋಯ್ತದೆ. ಅಜ್ಜಿ, ಈಗ ನಾನು ಹೇಳೋದೇನು ಗೊತ್ತಾ, ಈಗ ಹುಡುಗರು ಹುಡುಗಿಯರ್ ಲವ್ ಸ್ಟೋರಿ, ನಾನು ಲವ್ ಸ್ಟೋರಿ ಹೇಳಿದ್ರೆ ಯಾರು ಚಾನಲ್ ಅಲ್ಲಿ ಕೇಳಲ್ಲ. ಹೌದಾ? ನೀವು ಹೇಳಿದ್ರೆ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ, ಅಜ್ಜಿ ಲವ್ ಸ್ಟೋರಿ ಹೆಂಗಿತ್ತು ಅಂತ. ಅಲ್ಲೇ ಸ್ವಲ್ಪ ನಾಚಿಗೆನೂ ಕಾಣಿಸ್ತಿದೆ. ಲವ್ ಸ್ಟೋರಿ ಹೇಳಿ ಅಜ್ಜಿ, ಏನ್ ಲವ್ ಸ್ಟೋರಿ ನಿಮ್ದು? ಏನ್ ಲವ್ ಏನಿಲ್ಲ. ಅಲ್ಲ, ನಾನು ಮದುವೆ ಮಾಡ್ಕೊಂಡ್ ಬಂದೆ ಅಂತ ಹೇಳಕ್ ಹೋಗಿ ಲವ್ ಅಂತ ಅನ್ಬಿಟ್ಟೆ. ಈಗ ಚೇಂಜ್ ಮಾಡ್ತಾ ಇದ್ದೀರಾ ನೀವು ಟಾಪಿಕ್. ನಾವೇನ್ ಲವ್ ಇಲ್ಲ, ನಮ್ದು ಅರೇಂಜ್ ಏನೇ ಸರ್. ಲವ್ ಕಮ್ ಅರೇಂಜ್. ಅರೇಂಜ್ ಫಸ್ಟ್ ಲವ್ ಆಯ್ತು, ಆಮೇಲೆ ಅರೇಂಜ್ ಆಗಿ. ಲವ್ ಇಲ್ವೇ ಇಲ್ಲ, ಬರೀ ನೋವೇನೆ. ಜೀವನ ಎಲ್ಲ ಬರೀ ನೋವೇ, ಲವ್ ಇಲ್ಲ ಅಲ್ಲಿ. ಬಟ್ ಎಷ್ಟೊಂದು ನಗಾಡ್ಕೊಂಡಿರ್ತೀರಾ, ಎಲ್ಲರ ನಗಿಸ್ತೀರಾ, ಚಂದದಲ್ಲಿ ಮಾತಾಡ್ತೀರಾ. ಈ ನರಸಿಂಹರಾಜ್ ಒಂದು ಇದ್ರಲ್ಲಿ ಹೇಳದೆ, ನಗುವುದೇ ಸ್ವರ್ಗ, ಅಳುವುದು ನರಕ ಅಂತ. ಹಂಗೆ ನಗ್ತಾ ಇದ್ದೀನಿ. 2003 ಯಜಮಾನ್ ಹೊಂಟೋದ್ರು. BHS ಖಾಲಿ ಆಗೋಯ್ತು, ಬೇರೆ ಕಡೆ ಹೊರಟೋಯ್ತು. ಸರಿ ಮುಟ್ಟ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಎಲ್ಲ ನೆನಪುಗಳು ಬಂದು ತಲೆ ಕೆಟ್ಟೋಯ್ತದೆ ಅಂತ ಈ ಕಡೆ ಚಾಮರಾಜಪೇಟೆ ಕಡೆ ಬಂದು ನಿಂತ್ಕೊಂಡೆ ಸರ್ ನಾನು. ಅಷ್ಟೇ, ಇನ್ನೇನು ಲವ್ ಸ್ಟೋರಿ. ಹೌದಾ? ಅಲ್ಲ, ಅದು ಸಹಜ. ಈಗ ಇಲ್ಲಿ ಬಂದು ಎಷ್ಟು ಟೈಮ್ ಆಯ್ತು? 21 ಆಯ್ತು. 21 ವರ್ಷದಿಂದ ಇಲ್ಲಿದ್ದೀರಾ? ಓಕೆ, ಈಗ ನಿಮ್ಮ ಏಜ್ ಎಷ್ಟು? ನಿಮ್ಮ ಏಜ್ ಎಷ್ಟು? ನಿಮ್ಮ ಏಜು 18. ಅದು ಫಿಕ್ಸ್. ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೂ ಬರೋದಿಲ್ಲ. ಇಲ್ಲ, ನಿಮ್ಮ ವರ್ಷ ಹೇಳಿ ನೋಡಿ, ಎಲ್ಲರೂ ನಗಾಡ್ತಾ ಇದಾರೆ ನಿಮ್ಮ ಮಾತು ಕೇಳ್ಕೊಂಡು. ಬಿಡಿ, ಅಯ್ಯೋ, ಅಭಿಮಾನಿಗಳು ನಗಕ್ಕೆ ತಾನೇ ಹೇಳ್ತಾ ಇರೋದು. ಇಲ್ಲ, ನಿಮ್ಮ ವರ್ಷ ಎಷ್ಟು ಏಜ್ ಹೇಳ್ಬೇಕು ನಂಗೀಗ? 18 ಮೇಲೆ ಒಂದು ಹೇಳಲ್ಲ, ಹಿಂದಕ್ಕೂ ಹೋಗಲ್ಲ ನಾನು ಸರ್. ನೀವೇನೇ ಎಷ್ಟೇ ಇದು ಮಾಡಿದ್ರು ಅದು ಅಲ್ಲೇ ಸ್ಟಾಪ್ ಆಗಿರ್ತದೆ, ಹಾಗೇ ಇರ್ತದೆ.
ನಿಮ್ಮಲ್ಲಿ ಏನೇನು ಸ್ಪೆಷಲ್ ಅಜ್ಜಿ? ಸಮೋಸ ಒಂದೇ ಸ್ಪೆಷಲ್ಲು, ಇದ್ದಿದ್ದೆಲ್ಲ ಸೆಕೆಂಡು. ಹಾಂ ಹಾಂ. ಅದೇ ಜಾಸ್ತಿ ಓಡೋದು. ಸಮೋಸ ಬೇಲು. ಹಾಂ. ಸಮೋಸ ಬಿಟ್ಟು ಬೇರೆ ಏನೇನಿದೆ? ಟಿಕ್ಕಿ ಪುರಿ, ಇದು ನಿಪ್ಪಟ್ಟು, ಟೊಮೆಟೊ ಸ್ಲೈಸು, ಕೋಡ್ಬಳೆ ಮಸಾಲೆ, ಕಾಂಗ್ರೆಸ್ ಮಸಾಲೆ, ಇದಿಷ್ಟು ಇದೆ. ಎಷ್ಟು ಗಂಟೆಗೆ ಬರ್ತೀರಾ ಅಜ್ಜಿ ನೀವು ಇಲ್ಲಿ? ಟೈಮು 5:30. ಸಮೋಸ ಬರೋದೇ 6 ಗಂಟೆಗೆ. ಸಮೋಸ ಸಪ್ರೇಟಾಗಿ ಎಲ್ಲಿಂದ ಬರುತ್ತೆ? ನಾವೇ ಸಪ್ರೇಟಾಗಿ ಮಾಡೋದು. ಅದಕ್ಕೆ ನಿಮ್ಗೆ ಸಪ್ರೇಟ್ ಮಾಡೋರಿದ್ದಾರೆ? ನಾವೇ ಮಾಡೋದು. ನೀವೇ ಮಾಡ್ತೀರಾ? ತರಿಸೋದಲ್ಲ, ನಾವೇ ಮಾಡೋದು. ಎಲ್ಲ ಮನೇಲೆ ನಾವೇ ಮಾಡೋದು, ಎಲ್ಲೂ ತರಿಸಲ್ಲ. ಟಿಕ್ಕಿ ಪುರಿ, ನಿಪ್ಪಟ್ಟು ಎಲ್ಲ ಮನೇಲೇ ಮಾಡೋದು. ರಾತ್ರಿ ಎಷ್ಟೊತ್ತಿರ್ತೀರಾ? ರಾತ್ರಿ 9 ಗಂಟೆ ಒಳಗಡೆ. 9 ಗಂಟೆ ಒಳಗಡೆ. 6 ಗಂಟೆ 2 ಅವರ್ ಅಷ್ಟೇ ನಿಂತ್ಕೊಳ್ಳೋದು. ಯಾಕಂದ್ರೆ ಹುಡುಗಿ ಕೈ ನಿಂತ್ಕೊಳ್ಳೋಕೆ ಆಗಲ್ಲ. ಹೌದು. ಅದಕ್ಕೋಸ್ಕರ ಹುಡುಗಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ದೃಷ್ಟಿ ಪರಿಹಾರ ಆಗೋಯ್ತದೆ. ಅದಕ್ಕೋಸ್ಕರ ನೀವು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. 9 ಗಂಟೆ ಒಳಗಡೆ ಕ್ಲೋಸ್. ಆಮೇಲೆ ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಜ್ಜಿ ನೀವು? ಈ ಕೆಲಸ, ಮನೆ ಕೆಲಸ, ಯಾರ್ಯಾರು ನಿಮ್ಮ ಸಪೋರ್ಟಿವ್ ಇದ್ದಾರೆ? ಯಾರು ಇಲ್ಲ ಸರ್. ಯಾರು ಇಲ್ಲ. ನಾನು ಒಬ್ಬಳೇ ಜೀವನದಲ್ಲಿ ಇರೋದು. ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ. ನಾನೇ ಸಂಪಾದನೆ ಮಾಡಬೇಕು, ನಾನೇ ತಿನ್ನಬೇಕು. ಇನ್ಯಾವ ಗೌರ್ಮೆಂಟ್ ದುಡ್ಡು ತಗೋತಾ ಇಲ್ಲ. ಸಂಪಾದನೆ ಮಾಡೋದು, ತಿನ್ನೋದು ಅಷ್ಟೇ ನನ್ನ ಕೆಲಸ. ಮನೇಲೂ ಅಷ್ಟೇ ಒಬ್ಬಳೇ ಇದ್ದೀನಿ. ಹೌದಾ? ಕಾರ್ಯ ಜಾಸ್ತಿನಾ? ಅಲ್ಲೂ ನೀವೇ ಕೆಲಸಗಳೆಲ್ಲ ಮಾಡ್ಕೊ? ಎಲ್ಲ ಒಬ್ಳೇನೆ, ಯಾರು ಇಲ್ಲ. ಬೆಳಿಗ್ಗೆ ಹೇಳ್ತೀನಿ 3 ಗಂಟೆ ರಾತ್ರಿಗೆ ಎದ್ದು ಬಿಡ್ತೀನಿ. 3 ಗಂಟೆಗೆ ಹೇಳ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಹೇಳ್ತೀರಿ? ಆವಾಗ ಎದ್ದು ಎಲ್ಲ ಬೆಳಗಿನ ಜಾವ ಎಲ್ಲ 10 ಗಂಟೆ ಒಳಗಡೆ ಎಲ್ಲ ಮುಗಿಸಿರ್ತೀನಿ ಮಾಡೋದೆಲ್ಲ. ಆಮೇಲೆ ತಿಂಡಿ ತಿಂದ್ಬಿಟ್ಟು 1 ಅವರ್ ನಿದ್ದೆ ಮಾಡ್ತೀನಿ. ಮಾರ್ಕೆಟ್ಗೆ ಹೋಗೋದು ಅದೆಲ್ಲ ವಾರಕ್ಕೊಂದ್ಸರಿ ಇಟ್ಕೊತೀನಿ. ಅದು ನೀವೇ ಹೋಗ್ತೀರಿ? ಎಲ್ಲ. ಯಾರ ಸಪೋರ್ಟು ಇಲ್ಲ, ಯಾರ ಸಪೋರ್ಟು ಕೇಳಲ್ಲ. ಈ ಥರ ಜೀವನ ಮಾಡ್ತಾ ಇದ್ದೀನಿ ಸರ್. ನೋಡಿದ್ರಲ್ಲ, ಅಜ್ಜಿ ಭಾಳ ಸ್ವೀಟಾಗಿ ಮಾತಾಡ್ತಿದ್ರು. ಆ್ಯಕ್ಚುಲಿ ಇನ್ನೂ ಅವ್ರ ಹತ್ರ ಮಾತಾಡೋದು ಪೆಂಡಿಂಗ್ ಇದೆ. ಸ್ವಲ್ಪ ಮಾತಾಡಿದ್ದೀನಿ, ಇನ್ನೂ ಮಾತಾಡ್ಸೋಣ. ಅದಕ್ಕೂ ಮಧ್ಯ ನಾನು ಇಲ್ಲಿ ಒಂದು ಸಮೋಸ ಆರ್ಡ್ರ್ ಮಾಡಿದೆ. ಸೊ ಆ್ಯಕ್ಚುಲಿ ನನಗೆ ಈ ಮಾಮೂಲು ನಾವೇನು ಬೇಕಲ್ಲಿ ತಗೊಳ್ತೀವಿ ಆ ಸಮೋಸಕ್ಕಿಂತ ಈ ಒಂದು ಆನಿಯನ್ ಸಮೋಸ ಅಂದರೆ ಈಗ ಮೊದಲಿಂದನೂ ಸಿಗಾಬಟ್ಟೆ ಇಷ್ಟ. ಸೊ ಈ ಒಂದು ಆನಿಯನ್ ಸಮೋಸದ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಆಮೇಲೆ ಇದಕ್ಕೆ ಆ್ಯಕ್ಚುಲಿ ನಿಮ್ಗೆ ಬೇಕಾದರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಹಾಕಿ ಮಸಾಲ ಎಲ್ಲ ಹಾಕಿ ಕೊಡ್ತಾರೆ. ಸಮೋಸ ಮಸಾಲ ಅಂತೇನು ಹೇಳ್ತೀವಿ ಅದು. ಬಟ್ ನಾನು ಪ್ಲೈನ್ ಸಮೋಸ ಆರ್ಡ್ರ್ ಮಾಡಿದೆ. ಇದು ಅಜ್ಜಿನೇ ಪ್ರಿಪೇರ್ ಮಾಡೋದು, ಎಲ್ಲೆಲ್ಲಿಂದೋ ತರಿಸಲ್ಲ. ಸೊ ಫ್ರೆಶ್ಶಾಗಿ ಕೊಡ್ತಾರೆ. 6 ಗಂಟೆಗೆ ಈ ಸಮೋಸ ಬರುತ್ತೆ. ಗರಿಯಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ನಿಮಗೆ. ಆಮೇಲೆ ಇದರಲ್ಲಿ ಹಾಕಿರೋ ಮಸಾಲ ನಿಮಗೆ ಜಾಸ್ತಿ ಆಯಿಲ್ ಇಲ್ಲ. ನೀವು ನೋಡೋದು ಕೆಲವುದರಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಇರುತ್ತೆ ಇಂಥ ಸಮೋಸಗಳಲ್ಲಿ. ಬಟ್ ಇಲ್ಲೇನಂತ ಆಯಿಲ್ ಇಲ್ಲ. ಹಂಗೆ ಮೀಡಿಯಮ್ ಸ್ವಲ್ಪ ಆಯಿಲ್ ಇರದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ಎಲ್ಲ ಮಸಾಲಗಳು ಆನಿಯನ್ನೊಳಗೆ ಮೀಡಿಯಮ್ ಸ್ಪೈಸಿ, ಏನಂತ ಖಾರ ಬರಲ್ಲ. ಬಟ್ ನಿಮಗೆ ಹೀಗೆ ತಿನ್ನೋದು ತುಂಬ ಜನ ಇಷ್ಟಪಡ್ತಾರೆ. ನಮಗಂತೂ ಈ ಒಂದು ಸಮೋಸ ಅಲ್ಟಿಮೇಟ್ ಟೇಸ್ಟು. ಇದಕ್ಕೆ ಬೇಕಾದರೆ ಮಸಾಲ ಎಲ್ಲ ಹಾಕಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಜ್ಜಿ ಕೈಯಾರೆ ಪ್ರಿಪೇರ್ ಮಾಡಿದ ಸಮೋಸ ಸಾಕಷ್ಟು ಪ್ರೀತಿಯಿಂದ ಎಲ್ರಿಗೂ ಹೆಂಗೆ ಫುಡ್ ಕೊಡ್ತಾರೋ ಅಷ್ಟೇ ಪ್ರೀತಿಯಿಂದ ಫುಡ್ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನಗಂತೂ ಇಲ್ಲಿನ ಸಮೋಸ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಹೈ ಡಿಮಾಂಡ್ ಕೂಡ ಈ ಸಮೋಸಕ್ಕೆ. ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು, ವಿಧಿ ಇಲ್ಲ. ಮಾಡೋರಿದ್ರೆ ಎಲ್ಲ ಥರ ಕಾಯಿಲೆ ಬರ್ತದೆ, ಎಲ್ಲ ಥರದ ನೋವು ಇರ್ತದೆ. ಸುಮ್ಮನೆ ಆದರೂ ಖರ್ಚು ಮಾಡಿಸ್ತಾರೆ. ಸುಮ್ಮನೆ ಆದ್ರೂ ಅಲ್ಲಿ ಟೈಮ್ ಪಾಸು ಅದು ಇದು ಮಾಡ್ಕೊಂಡು ಜೀವನ ಮಾಡ್ತಾರೆ. ಇದಕ್ಕೆ ಹೇಳಿದ್ರು ಕಷ್ಟ, ಹೇಳ್ದೇ ಇದ್ರು ಕಷ್ಟನೇ. ಅದು ಅವ್ರವ್ರು ತಿಳ್ಕೊಬೇಕು ಸರ್. ಮನೆ ಪರಿಸ್ಥಿತಿ ಹೆಂಗೈತೆ ಅಂತ ಹಂಗಂಗೆ ಇದು ಮಾಡ್ಕೊಂಡು ಹೋಗ್ಬೇಕು. ಏನು ಇನ್ನೂ ವಯಸ್ಸಿರೋರು ಕೂತ್ಕೊಂಡು ತಿಂತಾರೆ ಈಗಿನ ಕಾಲದಲ್ಲಿ ಕೆಲವರು. ಅದಕ್ಕೆ ನಾವು ಹೇಳಿದ್ರೆ ಕೋಪ ಬರುತ್ತೆ. ನಿನಗೇನು ಕಷ್ಟನಾ, ನಾವು ಮನೆ ಕೂತಿರೋದು ಅಂತಾರೆ. ಅದು ಯಾಕೆ ಬೇಕು ಹಣೆ ಬರ, ನೀವೇ ಹೇಳಿ. ಸಾಕಾಗಿರೋ ಒಂದು ಟಿಕ್ಕಿ ಪೂರಿ ಇದಕ್ಕೆ ನೀವು ನೋಡ್ಬೋದು.
ಫ್ರೆಶ್ ಆಗಿರೋ ಟಿಕ್ಕಿ ಪುರಿ ಜೊತೆ ಸ್ವೀಟು, ಖಾರ, ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಬೈಟ್ ನೋಡೋಣ ಹೆಂಗಿದೆ ಅಂತ. ನಮ್ಗೆ ಆ್ಯಕ್ಚುಲಿ ಈ ಪುರಿನೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಂಡಕ್ಕಿ ಹಾಕಿದಾಗ ಕೆಲವು ಪುರಿಗಳೇನಾಗ್ತವೆ ತುಂಬ ಮೃದು ಆಗ್ತವೆ, ಬಟ್ ಇಲ್ಲಿ ಆ ಥರ ಇಲ್ಲ. ಪುರಿ ತುಂಬಾ ಕುರುಮಾಗಿ ಬಾಯಿಗೆ ಸಕ್ಕದಾಗಿ ಸಿಗುತ್ತೆ. ಆಮೇಲೆ ಅದಕ್ಕೆ ಹಾಕಿರುವಂತಹ ಮಂಡಕ್ಕಿ, ಖಾರ, ಸ್ವೀಟು, ಆಮೇಲೆ ಲೈಟ್ ಬೂಂದಿ. ಟೇಸ್ಟ್ ವೈಸು ಟಿಕ್ಕಿ ಪಿರುಲು ಅದ್ಭುತವಾಗಿದೆ. ಹೆಂಗೆ ಸೂಪರ್. ನಾವ್ ಹೆಂಗೆ ನಾವ್ ಹೆಂಗೆ ಸರ್ ಸೂಪರ್ ಬಿಡಿ. ಅಕಸ್ಮಾತ್ ತೀರಾ ಕೆಳಗಡೆ ಬಿದ್ದಂಥ ಕಾಲಕ್ಕೆ ಭಗವಂತ ಅವನು, ಅದು ಹಣೆಯಲ್ಲಿ ಬರ್ದಿರೋದು ಅವನೇ ತಾನೆ, ಅವನೇ ಸರ್ ಮಾಡ್ತಾನೆ ಅಷ್ಟೇ. ಎಲ್ಲದಕ್ಕೂ ಮಿಗಿಲಾಗಿ ಇವಾಗ ಡಾಕ್ಟ್ರ್ ಹತ್ರ ಹೋದ್ರು ಮಾಡೋ ಗಂಟ ಮಾಡಿಬಿಟ್ಟು ಕೊನೆಗೆ ದೇವ್ರನ್ನ ಬೇಡ್ಕೊಳಗಿಂತಾರೆ ಅಲ್ವಾ? ಹೌದು. ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು. ಸಾಕ ಇನ್ನ ಬೇಕಾ? ಧಾರಾಳ ಆಯಿತು. ಆಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಅಡ್ರೆಸ್ ನಿಮಗೆ ತುಂಬಾ ಈಸಿ ಇದೆ. ನೀವು ರಾಮಕೃಷ್ಣ ಆಶ್ರಮದಿಂದ ಮೈಸೂರು ರೋಡ್ ಕಡೆಗೆ ಅಥವಾ ರಾಮಕೃಷ್ಣ ಆಶ್ರಮದಿಂದ ಮೆಜೆಸ್ಟಿಕ್ ಸೈಡಿಗೆ ಹೋಗ್ತಾ ಇದ್ದೀರಂದರೆ 3rd ಮೈನ್ 3rd ಕ್ರಾಸ್ ಅಲ್ಲೇ ಹೋದಾಗ ರೋಡ್ ಸೈಡಲ್ಲೇ ಹಾಕ್ಕೊಂಡಿದ್ದಾರೆ. ಇಲ್ಲ ನೀವು ಆ ಕಡೆಯಿಂದ ಅಂದರೆ ಮೆಜೆಸ್ಟಿಕ್ ಮೈಸೂರು ರೋಡಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೀರಂದ್ರೂ ಅಷ್ಟೇ, ನಿಮ್ಮ ರೈಟ್ ಸೈಡಲ್ಲಿ ಬರುತ್ತೆ 3rd ಮೈನ್ 3rd ಕ್ರಾಸಲ್ಲಿ ಒಂದು ಪುಟಾಣಿ ಅಂಗಡಿ, ಒಂದು ಸಣ್ಣ ಲೈಟ್ ಹಿಡ್ಕೊಂಡು ಈ ಒಂದು ಅಜ್ಜಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಶಿವಮ್ಮ ಅವರ ಅಜ್ಜಿಯ ಅಂಗಡಿ ಎಲ್ಲಿ ಬರುತ್ತೆ ಅಂತ ನಾನು ನೀಟಾಗಿ ಆ ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಸ್ಟ್ ನೀವು ಆ ಗೂಗಲ್ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.